ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕಾವ್ಯ. ಮಳೆ ಬರ್ತಿರೋ ಅಂಥ ಟೈಮಲ್ಲಿ ಏನಾದರೂ ಬಜ್ಜಿ ಬೋಂಡ ತಿಂತಾ ಇರಬೇಕು ಅನಿಸುತ್ತೆ ಅಲ್ವಾ? ಹಾಗಾಗಿ ಇವತ್ತಿನ ಸ್ಪೆಷಲ್ ಬಾಳೆಕಾಯಿ ಬಜ್ಜಿ. ಈ ರೀತಿ ಪರ್ಫೆಕ್ಟಾಗಿ ಬಜ್ಜಿ ಮಾಡೋಕ್ಕೆ ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೋಬೇಕು, ಯಾವ ರೀತಿ ಫ್ರೈ ಮಾಡಬೇಕು ಎಲ್ಲ ಡೀಟೇಲ್ ಈ ವಿಡಿಯೋದಲ್ಲಿದೆ. ಇದೆಲ್ಲದನ್ನು ವಿಡಿಯೋದಲ್ಲಿ ನೋಡೋಣ. ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಗಟ್ಟಿಯಾಗಿರುವಂತಹ ಹಸುರಾಗಿರುವಂತಹ ಬಾಳೆಕಾಯಿನ ತೊಗೊಂಡಿದ್ದೀನಿ. ಬಜ್ಜಿಗೆ ಮಾತ್ರ ನೋಡಿ ಈ ರೀತಿ ತೊಗೊಳ್ಳಿ. ಈಗ ಫಸ್ಟ್ ಬಾಳೆಕಾಯಿಯ ಹಿಂದೆ ಮುಂದೆ ಸೈಡ್ಸ್ ಕಟ್ ಮಾಡಿದ ಮೇಲೆ ಬಾಳೆಕಾಯಿಯ ಮೇಲಿರುವಂತಹ ನಾರು ಮಾತ್ರ ತೆಗಿಬೇಕು. ಏಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ನಾನು ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ 2 ಬಾಳೆಕಾಯಿ ತೊಗೊಂಡಿದ್ದೀನಿ. 2 ಬಾಳೆಕಾಯ್ದು ಮೇಲಿನ ನಾರನ್ನು ತೆಗ್ದು ಈ ರೀತಿ ಇಟ್ಕೊಂಡಿದ್ದೀನಿ. ನಾರು ಎಲ್ಲ ತೆಗೆದ ಮೇಲೆ ಈ ರೀತಿ ತೆಳ್ಳುಗೆ ಉದ್ದಕ್ಕೆ ಕಟ್ ಮಾಡಬೇಕು. ನೋಡಿ, ಈ ರೀತಿ ಬಾಳೆಕಾಯಿ ಮೇಲಿನ ಸಿಪ್ಪೆ ಉಳಿಸ್ಕೊಂಡ್ರೆ ಎಷ್ಟೇ ತೆಳ್ಳಗೆ ಕಟ್ ಮಾಡಿದ್ರೂ ಕಟ್ ಆಗಲ್ಲ. ಆದ್ದರಿಂದ ನಾರು ಮಾತ್ರ ತೆಗಿಬೇಕು ಅಂತ ನಾನು ಆಗಲೇ ಹೇಳಿದ್ದು. ಇದೇ ರೀತಿ ತೆಳ್ಳಗೆ ನಾನು 2 ಬಾಳೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಕಟ್ ಮಾಡಿದ್ದೀನಿ ಅಂತ. ಈ ರೀತಿ ನೀಟಾಗಿ ತೆಳ್ಳಗೆ ಕಟ್ ಮಾಡಬೇಕು ಅಂದರೆ ಈ ಥರ ಬಾಳೆಕಾಯಿ ಸಿಪ್ಪೆ ಇರಲೇಬೇಕು. ಆದ್ದರಿಂದ ನಾವು ನಾರು ಮಾತ್ರ ತೆಗಿಬೇಕು. ಈಗ ಕಟ್ ಮಾಡಿರೋ ಅಂತಹ ಬಾಳೆಕಾಯಿ ಪೀಸ್ನ ಸೈಡ್ಗಿಟ್ಟು ಬಜ್ಜಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಒಂದು ಬೌಲ್ಗೆ 1 ಲೋಟದ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಯಾವ ಲೋಟದಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಸೋಡಾ, ಹಾಗೆ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕಿದ ನಂತರ ಈಗ ಮೊದಲು ಡ್ರೈ ಹಿಟ್ಟನ್ನೇ ಮೊದಲು ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಕೆ ಹೋದರೆ ಒಂದೊಂದು ಸಲ ಹಿಟ್ಟು ತೆಳ್ಳಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು 2-3 ಸಲ ಆದರೂ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಆವಾಗ ನಮಗೆ ಹಿಟ್ಟು ಕರೆಕ್ಟಾಗಿ ಹದ ಬರುತ್ತೆ. ಇಲ್ಲಾಂದರೆ ತೆಳ್ಳಾಗ್ಬಿಡುತ್ತೆ, ಬಜ್ಜಿ ಮೇಲೆ ನೀಟಾಗಿ ಕೋಟಿಂಗ್ ಆಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಎಣ್ಣೆ ಕೂಡ ಜಾಸ್ತಿ ಕುಡಿದ್ಬಿಡುತ್ತೆ ತುಂಬಾ ತೆಳ್ಳಾಗ್ಬಿಟ್ರೆ. ಆದ್ದರಿಂದ ನಾವು ಹಿಟ್ಟಿಗೆ ಎಷ್ಟು ನೀರು ಹಿಡಿಯುತ್ತೋ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಪರ್ಫೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು. ಈಗ ಕಲಸಿರೋ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರ್ಗೆ ಅಂತ ಕಸ್ತೂರಿ ಮೆಂತಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದ್ದರೆ ಹಾಕೊಬೋದು, ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು. ಎಲ್ಲನೂ ಹಾಕಿ ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಬಜ್ಜಿಗೆ ಹಿಟ್ಟು ರೆಡಿ ಆಗುತ್ತೆ. ಹಿಟ್ಟು ರೆಡಿ ಆಗಿದ ನಂತರ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಹಿಟ್ಟು ರೆಡಿ ಇದೆ, ಹಾಗೆ ಬಾಳೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ಉಪಯೋಗಿಸಿ ಹೇಗೆ ಕೋಟಿಂಗ್ ಮಾಡೋದು ಅಂತ ನೋಡಿ. ಈ ರೀತಿ 2 ಸೈಡ್ ಹಿಟ್ಟಲ್ಲಿ ಬಾಳೆಕಾಯಿನ ಅದ್ದಿ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ಹೀಗೆ ಚೆನ್ನಾಗಿ ಕಾದಿರೋ ಅಂತಹ ಎಣ್ಣೆಗೆ ಈ ರೀತಿ ಬಾಳೆಕಾಯಿನ 2 ಸೈಡು ಅದ್ದಿ ಎಣ್ಣೆ ಒಳಗೆ ಬಿಡಬೇಕಾಗುತ್ತೆ. ಈ ಒಂದು ರೌಂಡ್ಗೆ 4-5 ಬಾಳೆಕಾಯಿ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಹೀಗೆ ಆ ಬಾಣಲಿಗೆ ಆಗೋವಷ್ಟನ್ನು ಮಾತ್ರ ಹಾಕ್ಕೊಂಡು ಫ್ರೈ ಮಾಡಬೇಕು. ಒಂದೇ ಸಲ ಎಲ್ಲನೂ ಹಾಕ್ಬಿಟ್ರೆ ನೀಟಾಗಿ ಅದು ಫ್ರೈ ಆಗಲ್ಲ. ನೋಡಿಕೊಂಡು ಎಷ್ಟಾಗುತ್ತೆ ಅಷ್ಟನ್ನೇ ಹಾಕ್ಕೊಂಡು ನಾವಿಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ಹಾಗೆ ಎಣ್ಣೆ ಒಳಗೆ ಬಜ್ಜಿ ಹಾಕುವಾಗ್ಲೇ ಸ್ಟವ್ ಯಾವಾಗಲೂ ಹೈಯಲ್ಲೇ ಇರಬೇಕು. ಇಲ್ಲ ಅಂದರೆ ಬಜ್ಜಿ ಎಲ್ಲ ಎಣ್ಣೆನ ಹೀರ್ಕೊಂಡ್ಬಿಡುತ್ತೆ. ಬಾಳೆಕಾಯಿ ಹಾಕ್ತಾ ಇದ್ದಾಗಿನೇ ನೋಡ್ತಾ ಇರ್ಬೋದು ತುಂಬ ಬಬಲ್ಸ್ ಇದೆ. ಇದನ್ನು ಹಾಗೆ ಟರ್ನ್ ಮಾಡಿ 2 ಕಡೆನೂ ನೀಟಾಗಿ ಬೇಯಿಸ್ಕೊಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆಗಿ ನೀಟಾಗಿ ಗೋಲ್ಡ್ ಕಲರ್ ಬಂದಮೇಲೆ ಇದು ಬೆಂದಿದೆ ಅಂತ ಅರ್ಥ. ಇದೇ ರೀತಿ ನಾನು ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ಬಾಳೆಕಾಯಿ ಪೀಸಸ್ನು ಕೂಡ ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಬಾಳೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಹಾಗೂ ಪರ್ಫೆಕ್ಟಾಗಿ ಬಾಳೆಕಾಯಿ ಬಜ್ಜಿನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಹೀಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬಾಳೆಕಾಯಿ ಬಜ್ಜಿ ಆಗಿದೆ ಅಂತ. ಆ ಬಾಳೆಕಾಯಿಗೆ ಹಿಟ್ಟು ಅಂಟಿಲ್ಲ. ಇದು ಪರ್ಫೆಕ್ಟ್ ಆಗಿರುವಂತಹ ಬಜ್ಜಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.